10ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ 1 ವಸಂತ ಮುಖ ತೋರಲಿಲ್ಲ ಪ್ರಶ್ನೋತ್ತರಗಳು. ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಉತ್ತರ: ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಪ್ರಶ್ನೆ 2, ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಉತ್ತರ: ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗುರುತ ಮಲಗಿದ್ದಾಳೆ. ಪ್ರಶ್ನೆ 3, ಯಾರಿಗೆ ವಸಂತ ಮುಖ ತೋರಲಿಲ್ಲ? ಉತ್ತರ: ಕಮ್ಮಾರ, ನೇಕಾರ, ಕುಂಬಾರ, ಕೇರಿಯ ಮಾರ ಇವರ್ಯಾರಿಗೂ ವಸಂತ ಮುಖ ತೋರಲಿಲ್ಲ. ಪ್ರಶ್ನೆ 4, ಪುಟ್ಟಿಯ ಪ್ರಶ್ನೆಗಳೇನು? ಉತ್ತರ: ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ. ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮಡಗಿದನೆ. ಇವು ಪುಟ್ಟಿಯ ಪ್ರಶ್ನೆಗಳಾಗಿವೆ. ಪ್ರಶ್ನೆ 5, ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಏಕೆ ವ್ಯಕ್ತವಾಗಿದೆ? ಉತ್ತರ: ವಸಂತ ಮಾಸದ ಆಗಮನದ ಸಂಭ್ರಮದಲ್ಲಿ ಮನೆಯೊಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳೆಲ್ಲವೂ ಚಿಗುರಿ ಮೈತುಂಬಿ ಬೆಳೆದು ನಿಂತಿವೆ. ಹಕ್ಕಿಗಳು ಸಂತೋಷದಿಂದ ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಎಳೆಯ ಚಿಗುರನ್ನು ತಿಂದ ಕೋಗಿಲೆಗಳು ಪ್ರಕೃತಿಯ ಸೌಂದರ್ಯವನ್ನು ಮೈತುಂಬಿ ಇಂಪಾಗಿ ಹಾಡುತ್ತಿವೆ. ಇಡೀ ಇಳೆಯಲ್ಲಿ ಕಡಲುಗಳು ತುಂಬಿ ಉಕ್ಕಿ ಹರಿಯುವ ರೀತಿಯಾದ ಸಂಭ್ರಮವನ್ನು ಕಾಣಬಹುದಾಗಿದೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಕೃತಿಕಾರರ ಪರಿಚಯ. ಡಾಕ್ಟರ್ ವಿಜಯಶ್ರೀ ಸಬರದ. ಕಾಲ 1957. ಸ್ಥಳ ಬೀದರ್. ಕವನ ಸಂಕಲನ ಜ್ವಲಂತ. ಲಕ್ಷ್ಮಣ ರೇಖೆ ದಾಟಿದವರು. ಮುಗಿಲ ಮಲ್ಲಿಗೆ. ಪ್ರಶಸ್ತಿ ರತ್ನಮ್ಮ ಹೆಗಡೆ ಬಹುಮಾನ. ಮೈಸೂರಿನ ಸಾಹಿತ್ಯಶ್ರೀ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ. ಈ ಕವನವನ್ನು ಅಥವಾ ವಸಂತ ಮುಖ ತೋರಲಿಲ್ಲ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ.